ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧ ಚಿನ್ನ ಪ್ರಿಯರಿಗೆ ಒಂದು ರೀತಿ ಶಾಕ್ ಕೊಡುವಂಥ ಕೆಲಸವನ್ನು ಮಾಡಿದೆ. ಸೊ ನಿರೀಕ್ಷೆಗೂ ಮೀರಿ ಚಿನ್ನದ ದರ ಹೆಚ್ಚಳ ಆಗ್ತಿದೆ. ಇದ್ರ ಬೆನ್ನಲ್ಲೇ ಪ್ರಧಾನಿ ಮೋದಿ ಚಿನ್ನ ಖರೀದಿ ಮಾಡುವಂಥ ವಿಚಾರದಲ್ಲಿ ತಮ್ಮದೇ ಆದಂತಹ ಒಂದು ಅಭಿಪ್ರಾಯವನ್ನು ದೇಶದ ಜನರಿಗೆ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇದರ ಪರ ಮತ್ತು ವಿರೋಧ ಚರ್ಚೆಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಾ ಇದೆ. ನಿಜವಾಗ್ಲೂ ಮೋದಿಯವರು ಆ ಒಂದು ಮಾತನ್ನು ಹೇಳಲಿಕ್ಕೆ ಕಾರಣ ಏನು? ಯುದ್ಧದಿಂದಾಗಿ ಚಿನ್ನದ ದರ ಇನ್ನಷ್ಟು ಹೆಚ್ಚಳ ಆಗುತ್ತಾ? ಖರೀದಿ ಅಂದರೆ ಬೇಡಿಕೆ ಜಾಸ್ತಿ ಆಗ್ತಾ ಹೋದಂತೆ ರೇಟು ಕೂಡ ಜಾಸ್ತಿ ಆಗುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಜನಸಾಮಾನ್ಯರು ಮತ್ತು ಚಿನ್ನ ಪ್ರಿಯರಲ್ಲಿ ಇದ್ದೇ ಇದೆ. ಸೊ ನಮ್ಮ ಜೊತೆಗೆ ರಾಜ್ಯ ಜ್ಯುವೆಲರಿ ಅಸೋಸಿಯೇಷನ್ನ ಖಜಾಂಚಿ ಆಗಿರುವಂತಹ ರವಿಕುಮಾರ್ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಒಂದು ಇಡೀ ದೇಶಾದ್ಯಂತ ಚರ್ಚೆ ಆಗ್ತಿರುವಂಥದ್ದು ಪ್ರಧಾನಿ ಮೋದಿ ಅವರ ಒಂದು ಸ್ಟೇಟ್ಮೆಂಟು. ಆ ಒಂದು ಸ್ಟೇಟ್ಮೆಂಟ್ ಬಗ್ಗೆ ನೀವೇನು ಹೇಳ್ತೀರಿ ಸರ್? ನೋಡಿ, ಪ್ರಧಾನಮಂತ್ರಿ ಅವ್ರು ಏನು ಹೇಳಿದ್ರು ದೇಶದ ಹಿತದಲ್ಲೇ ಹೇಳಿದ್ದಾರೆ. ನಮಗೂ ಅರ್ಥ ಆಗತ್ತದು. ಇವತ್ತಿನ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಕಷ್ಟದಲ್ಲೇ ಇದೆ. ಇವತ್ತು ಆಲ್ರೆಡಿ ನಾವು ಗ್ಯಾಸಿನ ಸಮಸ್ಯೆ ನೋಡ್ತಾ ಇದ್ದೀವಿ. ಅದು ಹೆಂಗೋ ನಿರ್ವಹಿಸ್ತಾ ಇದೆ. ಇವತ್ತು ಪೆಟ್ರೋಲು ಡೀಸೆಲ್ ಡಿಮ್ಯಾಂಡು ಆಗಬೇಕಾಯ್ತು, ಹೆಂಗೋ ಹ್ಯಾಂಡಲ್ ಮಾಡಿದ್ದಾರೆ ಅದನ್ನೆಲ್ಲ ನಾವು ಕಂಗ್ರ್ಯಾಚುಲೇಷನ್ಸ್ ಹೇಳಿ. ಬಟ್ ಇದರಲ್ಲೂ ಕೂಡ ಅವ್ರು ಹೇಳಿರೋದು ದೇಶದ ಹಿತದಲ್ಲೇ ಹೇಳಿದ್ದಾರೆ ಅಂತ ನಂಬುತ್ತೇವೆ ನಾವು. ಬಟ್ ಆಲ್ರೆಡಿ ಅವರು ಹೇಳೋಕ್ಕೆ ಮುಂಚೆನೇ ಗೋಲ್ಡ್ ಆಲ್ರೆಡಿ ರೇಷ್ನಲೈಸ್ ಆಗೋಗಿದೆ. ಇವತ್ತು ಮುಂಚೆ ಯಾರು ಏನು ತೊಗೊಬೇಕು ಅಂತ ಇದ್ರು ಅವರೆಲ್ಲ ಕಮ್ಮಿ ಮಟ್ಟದಲ್ಲೇ ನಮ್ಮ ಜನನೂ ಬುದ್ಧಿವಂತರು, ಎಲ್ಲ ದೇಶ ಪ್ರೇಮಿಗಳು ಹೇಳ್ತೀನಿ ನೋಡಿ. ಈ ಪರಿಸ್ಥಿತಿಯಲ್ಲಿ ಅವ್ರ ಹತ್ರ ಹಣನೂ ಇಲ್ಲ ಬೇಸಿಕಲಿ. ಅದ್ರ ಜೊತೆಗೆ ಅವಾಗ ಯಾರು ಏನೇನು ಇಷ್ಟಿಷ್ಟು ಪಡಿಬೇಕು ಅನ್ನೋರೆಲ್ಲ ಸಣ್ಣದ ಮಟ್ಟಕ್ಕೆ ತೊಗೊತಾರೆ. ಒಂದು ಫಾರ್ ಎಕ್ಸಾಂಪಲ್ ಅಕ್ಷಯ ತೃತೀಯದಲ್ಲಿ ಒಳ್ಳೆ ವ್ಯಾಪಾರ ಆಗಿದೆ, ಇಲ್ಲ ಅಂತಲ್ಲ. ಎಲ್ಲ ಸಣ್ಣದು ನಾಣ್ಯಗಳು, 1 ಗ್ರಾಮಿನ ಕಾಯಿನ್ ಕೊಡಿ, ಅರ್ಧ ಗ್ರಾಮಿನ ಕಾಯಿನ್ ಕೊಡಿ, ಕೆಲವು ಇನ್ನೂ ಚಿಕ್ಕದಾಗಿ 100 ಮಿಲಿಯನ್ ಕಾಯಿನ್ ಏನೋ ತೊಗೊಂಡು ಹೋಗ್ತಾ ಇದ್ದಾರೆ. ಯಾಕೆಂದ್ರೆ ನಮ್ಮ ಕಲ್ಚರ್ ತುಂಬ ದೊಡ್ಡದು. ಚಿನ್ನ ಮತ್ತು ನಮ್ಮ ಕಲ್ಚರು ವೆರಿ ವೆರಿ ಬಾಂಡೆಡ್. ಇದನ್ನು ಯಾರೂ ಬದಲಾಯಿಸೋಕ್ಕೂ ಆಗಲ್ಲ. ಬಟ್ ಪ್ರಧಾನಮಂತ್ರಿ ಹೇಳಿದಂಗೆ 1 ವರ್ಷ ತಡೀರಿ ಅನ್ನೋದಲ್ಲ, ಈ ವರ್ಷ ತಡೆದೇ ಬಿಟ್ಟಿದ್ದೀವಿ ಆಲ್ರೆಡಿ. ಅವ್ರಿಗೆ ಅದು ಗೊತ್ತಿಲ್ಲ. ಯಾಕೆಂದರೆ ಆಲ್ರೆಡಿ ಇಂಪೋರ್ಟ್ಸು 30% ಡ್ರಾಪ್ ಆಗಿದೆ. ಇಂಡಸ್ಟ್ರಿನೂ ಸರಿಯಾಗಿ ಫೇರ್ ಆಗ್ತಾ ಇಲ್ಲ. ಇನ್ನೊಂದು ಮಾತನ್ನು ಹೇಳಿದರು, ನಾವು ಚಿನ್ನನ ಖರೀದಿ ಮಾಡ್ತಾ ಹೋದಂಗೆ ಬೇಡಿಕೆ ಜಾಸ್ತಿ ಆಗುತ್ತೆ. ಸೊ ಬೇಡಿಕೆ ಜಾಸ್ತಿ ಆಗ್ತಾ ಹೋದಂತೆ ಅನಿವಾರ್ಯವಾಗಿ ಅದರದ್ದು ರೇಟ್ ಕೂಡ ಜಾಸ್ತಿ ಆಗುತ್ತೆ ಅನ್ನುವಂಥ ಒಂದು ಅರ್ಥ ಬರೋವಂಥ ಮಾತಲ್ಲಿ ಅವ್ರು ಹೇಳಿದ್ದಾರೆ. ನಿಜವಾಗ್ಲೂ ಈ ಒಂದು ಯುದ್ಧದ ಸಂದರ್ಭದಲ್ಲಿ ಆ ರೀತಿಯಾದಂಥ ಒಂದು ಸಾಧ್ಯತೆಗಳಿದೆಯಾ ಅಂತ ನೋಡಿ. ಈಗ ಚಿನ್ನ ಬಂದು ಡಿಮ್ಯಾಂಡ್ ಡ್ರಿವೆನ್ ಕಮಾಡಿಟಿ. ಇದು ಎಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಗುತ್ತೋ ಆವಾಗ ಬೆಲೆ ಇರುತ್ತೆ. ಇವಾಗ ಡಿಮ್ಯಾಂಡ್ ಆಗಿದ್ದು ಇಲ್ಲಿ ನಮ್ಮ ದೇಶದ ಗ್ರಾಹಕರಿಂದ ಆಗಿಲ್ಲ ಡಿಮ್ಯಾಂಡ್. ಇದು ವರ್ಲ್ಡ್ ವೈಡ್ ಏನಾಗಿದೆ ಅಂದರೆ ಎಲ್ಲ ಫಾರಿನ್ ಬ್ಯಾಂಕ್ಸು ಅವರು ಟ್ರೆಷರಿಗೆ ಪರ್ಚೇಸ್ ಮಾಡಿದ್ದಾರೆ. ಪ್ರತಿಯೊಂದು ಬ್ಯಾಂಕ್ ಆಫ್ ಚೈನಾ ಇರ್ಬೋದು, ನಮ್ಮ ದೇಶದ ರಿಸರ್ವ್ ಬ್ಯಾಂಕ್ ಆಗಿರ್ಬೋದು, ಇವರೆಲ್ಲ ಏನು ಮಾಡಿದ್ದಾರೆ, ಸುರಕ್ಷಾ ಧಾಮಗೋಸ್ಕರ ಈ ಥರ ಯುದ್ಧ ಅನ್ನೋ ಒಂದು ಪರಿಸ್ಥಿತಿ ಬಂದಾಗ ನಮ್ಮ ಕರೆನ್ಸಿ ಹೆಂಗೆ ಕಾಪಾಡ್ಕೊಳೋದು, ದೇಶ ಹೆಂಗೆ ಕಾಪಾಡ್ಕೊಳೋದು ಅಂತ ಅವರೆಲ್ಲ ಟನ್ನುಗಳಷ್ಟೇ ಪರ್ಚೇಸ್ ಮಾಡಿದ್ದಾರೆ. ಅದು ಕಾಪಾಡಿದೆ. ನೋಡಿ, ಚಿನ್ನ ಎಷ್ಟು ಒಳ್ಳೆಯದು ಕೆಟ್ಟದು ಅಂತ ನೋಡಿ. ಇವತ್ತು ಕೆಟ್ಟದು ಅಂತ ಹೇಳ್ಬೋದು ನಾವು, ಆವತ್ತು ಎಲ್ರಿಗೂ ಕಾಪಾಡಿದೆ. ತುಂಬ ದೇಶಗಳು ಯಾರ್ಯಾರು ಪರ್ಚೇಸ್ ಮಾಡಿದ್ರು ಅವರೆಲ್ಲ ಸುಮಾರು ಜನ ಈ ಒಂದು ಯುದ್ಧ ಬಂದಾಗ ತಡೆಯೋಕ್ಕಾಗದಿರೋವಾಗ ಅದನ್ನು ಮಾರ್ಕೊಂಡಿದ್ದಾರೆ. ಏನು ಅವ್ರ ಪರಿಸ್ಥಿತಿ ಈ ಥರ ಬರುತ್ತೆ ಅಂತ ಆಲೋಚನೆ ಮಾಡೇ ಪರ್ಚೇಸ್ ಮಾಡಿದ್ದು. ಇವತ್ತು ಅವ್ರಿಗೆ ಎಷ್ಟೋ ಜನಕ್ಕೆ ಅವ್ರ ಫಾರಿನ್ ಎಕ್ಸ್ಚೇಂಜ್ ಕ್ರೈಸಿಸ್ ಗೋಲ್ಡ್ ಮಾರಿದ್ರಲ್ಲೇ ಸಿಕ್ಕಿದೆ. ಅವರ ದೇಶಕ್ಕೆ ಬೇಕಾಗಿರೋ ಒಂದು ಸಪೋರ್ಟು ಗೋಲ್ಡೇ ಕೊಟ್ಟಿದೆ ಅದರಲ್ಲಿ. ಇವತ್ತು ನಮ್ಮ ಪರಿಸ್ಥಿತಿ ಫಾರಿನ್ ಎಕ್ಸ್ಚೇಂಜ್ ನಮ್ಗೆ ತುಂಬ ಇಂಪಾರ್ಟೆಂಟು. ಇವತ್ತು ಮ್ಯಾಕ್ಸಿಮಮ್ ಫಾರಿನ್ ಎಕ್ಸ್ಚೇಂಜ್ ಗೋಲ್ಡ್ ಪರ್ಚೇಸ್ಗೆ ಆಗ್ತಾಯಿದೆ. ಆ ಕಾರಣಕ್ಕೋಸ್ಕರ ಪ್ರಧಾನಮಂತ್ರಿ ಅವರು ಹೇಳಿರೋದು. ಜೊತೆಗೆ ಫಾರಿನ್ ಟ್ರಾವೆಲ್ ಹೋಗಬೇಡಿ ಅಂತಾರೆ. ಯಾಕೆಂದರೆ ಪ್ರೆಷಸ್ ಫಾರಿನ್ ಎಕ್ಸ್ಚೇಂಜ್ ಎಲ್ಲೋದ್ರೂ US ಡಾಲರೇ ಕೊಡಬೇಕಾಗತ್ತೆ ನಾವು. ಅದು ಖಂಡಿತ ನಾವು ಕೇಳ್ತೀವಿ. ಬೇಕಾದರೆ ನಾವು ಇವಾಗ ಎಲ್ಲಾದರೂ ಪ್ರೋಗ್ರಾಮ್ ಇತ್ತು ಅಂದರೆ ಎಲ್ಲ ನಿಲ್ಲಿಸಿ ನಮ್ಮ ಡೊಮೆಸ್ಟಿಕ್ ಟ್ರಾವೆಲೇ ಮಾಡ್ತೀವಿ. ಆಮೇಲೆ ಜೊತೆಗೆ ಆಯಿಲ್ ಸೇವಿಂಗ್ ಯಾವ ಥರ ಮಾಡಬೇಕು ಅನ್ನೋದು. ಇವಾಗ ಎಲೆಕ್ಟ್ರಾನಿಕ್ ಸಿಟಿಗೆ ನಾನು ಹೋದಾಗ ಪ್ರತಿ ಸಲ ನಾನು ಅಬ್ಸರ್ವ್ ಮಾಡ್ತೀನಿ, ಎಲ್ಲ ಕಾರ್ಗಳಲ್ಲೂ ಸಿಂಗಲ್ ಡ್ರಿವನ್ ಪರ್ಸನ್ನೇ ಇರ್ತಾರೆ. ಇದನ್ನು ಕಾರ್ ಪೂಲ್ ಮಾಡಿದ್ರೆ 3 ಕಾರ್ ಕಮ್ಮಿ ಆಗುತ್ತೆ. 4 ಜನ ಹೋದರೆ 3 ಕಾರ್ ಕಮ್ಮಿ ಆಗುತ್ತೆ. ಇದನ್ನು ಬರೀ ನಾವೊಬ್ಬರೇ ಅಲ್ಲ, ನಾವು ಸಹಕಾರ ಮಾಡ್ತೀವಿ. ಇನ್ನು ದೊಡ್ಡ ಮಟ್ಟಕ್ಕೆ ವಿದ್ಯಾವಂತರು ಯಾರು IT ಸೆಕ್ಟರ್ಲಿರೋರೆಲ್ಲ ಅವರು ಇದನ್ನೆಲ್ಲ ಗಮನಕ್ಕೆ ತೊಗೊಂಡು ಇದು ಶುರುವಾಗಬೇಕಾರೋದು ಸರ್ಕಾರದಿಂದ ಶುರುವಾಗಬೇಕು. ಟೈಟನ್ ಮಾಡೋದು ಅವರು ತೋರಿಸ್ಕೊಟ್ರೆ ಜನ ಅದನ್ನು ಫಾಲೋ ಮಾಡ್ತಾರೆ. ಇಂಡಿಯಾ ಅಂತ ಬಂದಾಗ ಚಿನ್ನ ಪ್ರಿಯರು ಸರ್, ಯಾವುದೇ ಒಂದು ಸಣ್ಣ ಫಂಕ್ಷನ್ ಆದರೂ ಕೂಡ ಪಕ್ಕದ ಮನೆಗೆ ಹೋಗ್ಬೇಕು ಅಂದ್ರೂ ಸ್ವಲ್ಪ ನೀಟಾಗಿ ಡ್ರೆಸ್ ಮಾಡಿಕೊಂಡು ಚಿನ್ನ ಎಲ್ಲ ಹಾಕ್ಕೊಂಡು ಹೋಗ್ತಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಮೋದಿ ಅವರ ಮಾತು ಎಷ್ಟು ಎಫೆಕ್ಟ್ ಆಗ್ಬೋದು ಅಂತ ನೋಡಿ. ಇದು ಹೇಳಬೇಕು ಅಂದರೆ ಕರಪ್ಷನ್ನು ಇರಲೇಬಾರ್ದು ಅಂತಾರೆ. ನಮ್ಮ ದೇಶದಲ್ಲಿ ಕರಪ್ಷನ್ ಇಲ್ವಾ? ಯಾರು ತೊಗೊಳ್ಳೇಬಾರ್ದು ಅಂತಾರೆ, ತೊಗೊಳೋರಿಲ್ವಾ?
ಎಲ್ಲ ಥರ ನಡೆಯುತ್ತೆ. ಈಗ ಮೋದಿಯವರು ಹೇಳಿದ್ದಾರೆ, ಅದಕ್ಕೆ ಕಿವಿ ಕೊಡ್ತಾರೆ. ತುಂಬ ಜನ ವಿದ್ಯಾವಂತರು ಕಿವಿ ಕೊಡ್ತಾರೆ, ನಾನು ಕೂಡ ಕಿವಿ ಕೊಡ್ತೀನಿ ಅದಕ್ಕೆ. ಯಾಕೆ ನಮ್ಮ ದೇಶ ಫಸ್ಟು, ದೇಶ ಇಂಪಾರ್ಟೆಂಟು. ಆಮೇಲೆ ನಮ್ಮ ಅಭಿವೃದ್ಧಿ ನಮ್ಮ ಟ್ರೇಡಿಂದನೇ ಅಭಿವೃದ್ಧಿ. ನಮ್ಮ ಟ್ರೇಡ್ ಇಲ್ಲಿಂದ ಬಂತು, ನಮ್ಮ ದೇಶದಿಂದನೇ ಬಂದಿರೋದು. ಸೊ ನಮ್ಮ ದೇಶದ ಹಿತಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಅದರಲ್ಲಿ. ಆಮೇಲೆ ನಮ್ಗೆ ವ್ಯಾಪಾರ ಕಮ್ಮಿ ಆಗೋದು ಏನೋ ಸ್ವಲ್ಪ ಒಂದು ವರ್ಷ ನಾವು ಕಷ್ಟ ಬೀಳ್ತೀವಿ, ಆಲ್ರೆಡಿ ಕಷ್ಟದಲ್ಲಿದ್ವಿ, ಇನ್ನೂ ಕಷ್ಟ ಬೀಳ್ತೀವಿ. ಬಟ್ ಮೇಯ್ನ್ ನಮ್ಮ ಗೋಲ್ಡ್ ಸ್ಮಿತ್ ಅಕ್ಸಾಲಿಗರಿದಾರಲ್ಲ, ಅವ್ರ ಕಷ್ಟ ನಾವು ನೋಡೋಕ್ಕಾಗಲ್ಲ. ಇವತ್ತು ನಮ್ಮ ಅಂಗಡಿಗೆ ಗ್ರಾಹಕರಿಗಿಂತನೂ ಗೋಲ್ಡ್ ಸ್ಮಿತ್ಸೇ ತುಂಬ ಜನ ಬರ್ತಾಯಿದ್ದಾರೆ. ಸರ್ ಕೆಲಸ ಇಲ್ವಾ ಸರ್, ಕೆಲಸ ಕೊಡಿ ಅಂತ. ಅವ್ರನ್ನ ಅಭಿವೃದ್ಧಿ ಹೆಂಗೆ ಮಾಡೋದು ನಮ್ಗೆ ಅದೊಂದು ಯೋಚನೆ ಆಗಿದೆ. ಯಾಕೆಂದರೆ ಅವರು ಕಾಲದಿಂದನೂ ನಮಗೆ ಅಂಗಡಿಗಳಿಗೆ ಅವರು ಒಡವೆ ಮಾಡಿಕೊಟ್ಟಿದ್ದಾರೆ, ಒಳ್ಳೆ ಡಿಸೈನ್ ಒಡವೆ ಮಾಡಿಕೊಟ್ಟಿದ್ದಾರೆ. ಇವತ್ತು ಅವರು ಅನ್ನದಾತರು ಹೇಳಬೇಕಂದ್ರೆ ಅವ್ರು ಮಾಡಿಕೊಟ್ಟಿರೋದ್ರಲ್ಲಿ ನಾವು ಸ್ವಲ್ಪ ಲಾಭ ಮಾಡ್ಕೊತೀವಿ, ನಾವು ಸ್ವಲ್ಪ ಟ್ಯಾಕ್ಸ್ ಕಟ್ತೀವಿ, ಎಲ್ಲನೂ ಅಭಿವೃದ್ಧಿ. ಇದು 1-to-1 ರಿಯಾಕ್ಷನ್ ಇದು ಹೇಳ್ತೀನಿ ನೋಡಿ. ಇದು ಸರ್ ಈಗ ಅದಕ್ಕೆ ಬಂದೆ. ಈಗ ಮುಂಚೆ ಚಿನ್ನದ ರೇಟ್ ಕಡಿಮೆ ಇದ್ದಾಗ ಎಲ್ಲರೂ ಕೂಡ ಬೇಕಾದಂಥ ಆಭರಣಗಳನ್ನು ತೆಗೆದುಕೊಂಡು ಹೋಗ್ತಾಯಿದ್ರು. ಆದರೆ ಈಗ ರೇಟ್ ಜಾಸ್ತಿ ಆಗಿರೋದ್ರಿಂದ ಆಭರಣ ಬದಲು ಗಟ್ಟಿ ಚಿನ್ನನ ತಗೊಂಡು ಹೋಗ್ತಿದ್ದಾರೆ. ಅದು ಕೂಡ ಅಕ್ಕಸಾಲಿಗರಿಗೆ ಸ್ವಲ್ಪ ಹೊಡೆತ ಕೊಟ್ಟಿದೆ ಕೆಲಸದ ವಿಚಾರದಲ್ಲಿ. ಸ್ವಲ್ಪ ಅವರಿಗೆ ಸಿಗ್ತಾ ಇಲ್ಲ ಕೆಲಸ ಅನ್ನುವಂಥದ್ದು. ಹೌದಾ ಸರ್ ಇದು? ಅದು ಖಂಡಿತ. ಯಾಕೆಂದರೆ ನಾವು ಅಕ್ಷಯ ತೃತೀಯ ಬಂದಾಗ ಒಡವೆ ಮಾರ್ತಿದ್ವಿ. ಈ ಅಕ್ಷಯ ತೃತೀಯ ನೋಟಿಸ್ ಮಾಡಿದ್ವಿ, ಆಮೇಲೆ 2 ವರ್ಷದಿಂದ ನೋಟಿಸ್ ಮಾಡ್ತಾಯಿದ್ದೀವಿ. ಜನ ಬರೀ ಕಾಯಿನ್ ತೊಗೊತಾರೆ, ನಾಣ್ಯ ಅಥವಾ ಒಂದು ಗೋಲ್ಡ್ ಪೀಸು, ಬಿಸ್ಕೆಟು ಆ ಥರ ತೊಗೊತಾರೆ. ಅದರಿಂದ ನಮ್ಮ ಅಕ್ಸಾಲಿಗರಿಗೆ ಕೆಲಸ ಸಿಗಲ್ಲ. ಅವ್ರಿಗೇನಿದ್ರು ಒಂದು ಡಿಸೈನ್ ಮಾಡಿ ಒಂದು ಪ್ರಾಡಕ್ಟ್ ಮಾಡಿದ್ರೆ ಆಗೋದು. ಇವತ್ತು ದೇಶಕ್ಕೆ ನಮಗೆ ಗೋಲ್ಡಿಂದ ತೊಂದರೆ ಅನ್ನೋದು ಯಾವ ಥರ ಆಗಿದೆ ಅಂದರೆ, ಇದನ್ನು ಪ್ರಾಪರ್ ಪ್ಲ್ಯಾನಿಂಗ್ ಮಾಡಿದ್ರೆ, ಸರ್ಕಾರ ಪ್ರಾಪರ್ ಪ್ಲ್ಯಾನಿಂಗ್ ಮಾಡಿದ್ರೆ ನಾವು ಎಷ್ಟು ಬೇಕಾದರೂ ಇಂಪೋರ್ಟ್ ಮಾಡಿ ಇಲ್ಲಿಂದ ಒಡವೆ ತಯಾರಿ ಮಾಡಿ. ಈಗ ಚೈನಾ ಮಾಡುತ್ತೆ ನೋಡಿ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟ್ರಲ್ಲಿ ಅವ್ರು ನಂಬರ್ 1 ಇದ್ದಾರೆ. ಅದೇ ಥರ ಇಲ್ಲೂ ಒಂದು ನಮ್ಮ ಅಧ್ಯಕ್ಷರು ಡಾಕ್ಟರ್ ಸರ್ವಣ್ಣ ಅವರು ಪ್ರತಿ ಸಲಿನೂ ಹೇಳ್ತಾ ಇದ್ದಾರೆ, ಇಲ್ಲಿ ಲ್ಯಾಂಡ್ ಕೊಡಿ, ಇಲ್ಲಿ ಇಂಡಸ್ಟ್ರಿಯಲ್ ಪಾರ್ಕ್ ಮಾಡಿ, ಗೋಲ್ಡ್ ಅದೊಂದು ಯೂನಿಟ್ ಮಾಡಿ ಅಂತ ಅವರು ಸುಮಾರು 4-5 ವರ್ಷದಿಂದನೂ ಮನವಿ ಮಾಡ್ತಾನೆ ಇದ್ದಾರೆ. ಪ್ರತಿ ಸರ್ಕಾರಕ್ಕೂ ಮನವಿ ಮಾಡ್ತಾ ಇದ್ದಾರೆ, ಜಾಗ ಕೊಡಿ, ಒಂದು ಗೋಲ್ಡ್ ಇಂಡಸ್ಟ್ರಿ ಮಾಡ್ತೀವಿ, ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಮಾಡ್ತೀವಿ. ಯಾವಾಗ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಮಾಡ್ತೀವೋ ಎಕ್ಸ್ಪೋರ್ಟ್ ಆಗುತ್ತೆ. ಯಾವ ಗೋಲ್ಡಿಂದ ನಮ್ಮ ತೊಂದರೆ ಇದೆಯೋ ಅದೇ ಗೋಲ್ಡಿಂದನೇ ದೇಶದ ಅಭಿವೃದ್ಧಿನೂ ತರ್ಬೋದು. ಗೋಲ್ಡು ನಮ್ಮ ಜನನೂ ಕಾಪಾಡಿದೆ, ನಮ್ಮ ಸಾಂಸ್ಕೃತಿಕವಾಗೂ ನಮ್ಮ ಜೊತೆಯಲ್ಲೇ ಇದೆ. ಗೋಲ್ಡನ್ನ ನಾವು ಹಿಂದೆ ತಳ್ಳೋದಕ್ಕಿಂತನೂ ಅದರಿಂದ ಇನ್ನೂ ಹೆಂಗೆ ಅಭಿವೃದ್ಧಿ ಮಾಡ್ಬೋದು ಅನ್ನೋ ಐಡಿಯಾಸು ನಮ್ಮ ಅಧ್ಯಕ್ಷರು ಸರ್ವಣ್ಣ ತುಂಬ ಸಲ ಹೇಳಿದ್ದಾರೆ. ಇದೇ ರೀತಿಯಲ್ಲಿ ಇವಾಗ ಗೋಲ್ಡ್ ಕಮ್ಮಿನೇ ಪರ್ಚೇಸ್ ಮಾಡಲಿ, ಬಟ್ ಉದ್ಯೋಗ ಕ್ರಿಯೇಟ್ ಮಾಡಿದೆ ನಮ್ಮ ಕೆಲಸಗಾರರು. ನಮ್ಮ ಗೋಲ್ಡ್ ಸ್ಮಿತ್ಸು ಫಂಟಾಸ್ಟಿಕ್. ಇಂಡಿಯಾಗಿಂತ ಬೆಸ್ಟ್ ಡಿಸೈನ್ಸ್ ಯಾರೂ ಮಾಡೋರಿಲ್ಲ. ಇಲ್ಲಿನ ಒಂದು ಹ್ಯಾಂಡ್ ಕ್ರಾಫ್ಟೆಡ್ ಜ್ಯುವೆಲ್ಸು ಅಬ್ರಾಡ್ ಹೋಯ್ತು ಅಂದರೆ ಅದಕ್ಕೆ ಒಳ್ಳೆ ಬೆಲೆ. ಆ ರೀತಿಯಿಂದ ನಾವು ಫಾರಿನ್ ಎಕ್ಸ್ಚೇಂಜ್ ಸಂಪಾದನೆ ಮಾಡಿ ಇಂಥ ಕ್ರೈಸಿಸ್ ಎಷ್ಟು ಬೇಕಾದರೂ ನಾವು ಮೀಟ್ ಮಾಡ್ಬೋದು. ನಮ್ಮ ಎಕ್ಸ್ಪೋರ್ಟ್ನ ನಾವು ಇನ್ಕ್ರೀಸ್ ಮಾಡಿದ್ರೆ ಅದನ್ನು ನಮ್ಮ ಸರ್ಕಾರ ಅದನ್ನು ಯೋಚನೆ ಮಾಡಿ ಈ ಥರ ಮಾಡಿದ್ರೆ ಇನ್ನೂ ಒಳ್ಳೆಯದಲ್ಲ ಅಂತ ಯೋಚನೆ ಮಾಡಿದ್ರೆ ಎಲ್ರಿಗೂ ಅಭಿವೃದ್ಧಿ ಇರುತ್ತೆ. ಸರ್ ಈಗ ನಾರ್ಮಲ್ಲಾಗಿ ಈಗ ಸಮ್ಮರ್ ಟೈಮಲ್ಲಿ ಬಂದಾಗ ಫಂಕ್ಷನ್ಸ್ಗಳು ಜಾಸ್ತಿ ಆಗುತ್ತೆ ಸರ್. ಚಿನ್ನ ಬೆಳ್ಳಿ ಎಲ್ಲದಕ್ಕೂ ಕೂಡ ಆರ್ಡ್ರು ಜಾಸ್ತಿ ಬರುತ್ತೆ. ಸೊ ಲಾಸ್ಟ್ ಒಂದು 2-3 ವರ್ಷದಿಂದ ನಾವು ನೋಡ್ತಾ ಹೋಗೋದಾದರೆ ಈಗ ಸದ್ಯದ ಪರಿಸ್ಥಿತಿ ಯಾವ ಥರ ಇದೆ ಅಂದರೆ, ಸೇಲ್ಸ್ ವಿಚಾರದಲ್ಲಿ ಅಥವಾ ಆರ್ಡ್ರ್ ಮಾಡೋಂಥ ವಿಚಾರದಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ? ಯಾಕೆಂತಂದರೆ ಯುದ್ಧದಿಂದಾಗಿ ರೇಟು ಕೂಡ ಆಲ್ಮೋಸ್ಟ್ ಲಾಸ್ಟ್ ಇಯರಿಗೆ ಹೋಲಿಸಿದ್ರೆ 100% ಜಾಸ್ತಿ ಆಗಿದೆ. 7-8 ಸಾವಿರ ರೂಪಾಯಿ ಸಿಗ್ತಾ ಇದ್ದಿದ್ದು ಈಗ 15-16 ಸಾವಿರ ರೂಪಾಯಿ 1 ಗ್ರಾಮಿಗೆ ಹೋಗಿದೆ. ಸೊ ಹಾಗಾಗಿ ಈಗ ಸಮ್ಮರ್ ಸೀಸನಲ್ಲಿ ಯಾವ ಥರ ಆದಂಥ ಒಂದು ವ್ಯಾಪಾರದ ಪರಿಸ್ಥಿತಿ ಇದೆ? ನಾರ್ಮಲಿ ಸಮ್ಮರ್ ಸೀಸನ್ ವೆಡ್ಡಿಂಗ್ ಸೀಸನ್ ಅಂತೀವಿ ನಾವು. ಈ ವೆಡ್ಡಿಂಗ್ ಸೀಸನ್ ಏನಾಗಿದೆ, ಮುಂಚೆ 10 ಗ್ರಾಮ್ ತೊಗೊಳೋರು 5 ಗ್ರಾಮ್ ಬಂದಿದ್ದಾರೆ, 5 ಗ್ರಾಮ್ ತೊಗೊಳೋರು 2 ಗ್ರಾಮ್ ಬಂದಿದ್ದಾರೆ. 2 ಗ್ರಾಮ್ ತೊಗೊಳೋರು ನಮ್ಮ ಚಿನ್ನನೇ ಬೇಡ, ಬೆಳ್ಳಿದು ಗೋಲ್ಡ್ ಪಾಲಿಶ್ ಕೊಡಿ ಅಂತ ಇದ್ದಾರೆ. ಇವತ್ತು ಬೆಳ್ಳಿ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಯಾಕೆಂದರೆ ಚಿನ್ನ ಪಡೆಯೋಕ್ಕೆ ಯಾರ ಕೈಯಲ್ಲಾಗಲ್ಲ, ಅವರು ಬೆಳ್ಳಿಯಲ್ಲಿ ಮಾಡಿಸ್ಕೊಂಡು ಚಿನ್ನದ ಪಾಲಿಶ್ ಮಾಡಿಸ್ಕೊಂಡು ಹಾಕೊತಾ ಇದ್ದಾರೆ. ಅದು ಬಿಟ್ಟು ಈ ಆರ್ಟಿಫಿಷಿಯಲ್ ಜ್ಯುವೆಲ್ರಿಗೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಯಾಕೆಂದರೆ ಆ ಬೆಳ್ಳಿನೂ ಖರೀದಿ ಮಾಡೋಕ್ಕೆ ಶಕ್ತಿ ಇಲ್ಲದವರು ತುಂಬ ಜನ ಇದ್ದಾರೆ. ಆಮೇಲೆ ಇವಾಗ ಡಿಸೈನ್ಗಳು ಆರ್ಟಿಫಿಷಿಯಲ್ ಜ್ಯುವೆಲ್ಲರಿ ಬೆಳ್ಳಿಯಲ್ಲಿ ಸಾಕಷ್ಟು ತಲೆಗೆ ಹೊಡಿಯೋಂಗೆ ಚಿನ್ನಕ್ಕಿಂತ ಜೋರಾಗಿ ಅಂತ ಫಿನಿಶಿಂಗು ಬಂದಿದೆ. ತುಂಬ ಜನ ಇವಾಗ ಅದನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ. ಇವಾಗ ಗೋಲ್ಡ್ ಮುಂಚೆ ಒಂದು ಕಾಲದಲ್ಲಿ ಚಿನ್ನ ಇದೆ ಅಂದರೆ ಶ್ರೀಮಂತ ಅಂತ ಇದ್ದರು. ಇವಾಗ ಅದೇ ಪರಿಸ್ಥಿತಿ ವಾಪಸ್ ಬಂದಿದೆ. ಯಾರ ಮನೇಲಿ ಚಿನ್ನ ಇದೆ ಅಂದರೆ ಅಯ್ಯೋ ಅವ್ರು ತುಂಬ ಶ್ರೀಮಂತರು, ಅವ್ರ ಮನೇಲಿ ಚಿನ್ನ ಇದೆ ಅನ್ನೋ ಅಂಥ ಪರಿಸ್ಥಿತಿ ಬಂದಿದೆ. ಇವಾಗ ಕಾಮನ್ ಮ್ಯಾನ್ ಪರ್ಚೇಸ್ ಮಾಡ್ತಾನೇ ಇಲ್ಲ. ಏನಿದ್ರು ಅವರು ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಮಾಡ್ತಾ ಇದ್ದಾರೆ, ಇಲ್ಲದ್ರೆ ಸಿಲ್ವರ್ ತೊಗೊತಾರೆ. ಆಮೇಲೆ ಇವಾಗ ಸೋಷಿಯಲ್ ಟ್ಯಾಬು ಅಂತೀವಿ ನಾವು. ಅವ್ರ ಮನೇಲಿ ಏನಿಲ್ಲ ಒಡವೆ, ನನ್ನ ಹತ್ರ ಒಡವೆ ಇಲ್ಲ, ನನ್ನ ಮದುವೆಗೆ ಹೋಗಲ್ಲ ಅಂತಿಲ್ಲ. ಇವತ್ತು ಏನು ಹಾಕ್ಕೊಂಡೋದ್ರೂ ರೆಸ್ಪೆಕ್ಟ್, ಅದೇ ಗೌರವನ ಇದೆ. ಚಿನ್ನದಿಂದನೇ ರೆಸ್ಪೆಕ್ಟ್ ಅನ್ನೋದೇನು ಆ ಕಾಲ ಹೋಯ್ತು. ಇವತ್ತು ಬರೀ ಕತ್ತಲ್ಲಿ ಹೋದ್ರೂ ಅದೇ ರೆಸ್ಪೆಕ್ಟ್ ಇದೆ. ಅವ್ರ ವ್ಯಕ್ತಿತ್ವದ ಮೇಲೆ ರೆಸ್ಪೆಕ್ಟ್ ಬರ್ತಾ ಇದೆ ಹೊರತು ಅವ್ರ ಚಿನ್ನದ ಮೇಲಿಂದ, ಅವ್ರ ಒಡವೆ ಮೇಲಿಂದ ಯಾವತ್ತೂ ರೆಸ್ಪೆಕ್ಟ್ ಸಿಗಲ್ಲ. ಸರ್ ಈಗ ಕೊನೆಯದಾಗಿ ಈಗ ಚಿನ್ನದ ದರ ಮತ್ತಷ್ಟು ಹೆಚ್ಚಳ ಆಗುವಂಥ ಸಾಧ್ಯತೆಗಳಿದೆಯಾ ಅಥವಾ ಯಥಾಸ್ಥಿತಿ ಕಾಪಾಡ್ಕೊಳ್ಳುತ್ತಾ
ಹೇಗೆ ಏನು? ಯಾಕೆಂತಂದರೆ ಯುದ್ಧ ಸದ್ಯಕ್ಕೆ ನಿಲ್ಲುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ. ನೋಡಿ, ಚಿನ್ನದ ಬೆಲೆ ಅಂದರೆ ಇದು ಒಂದು ಕಾಲದಲ್ಲಿ ಚಿನ್ನದ ಬೆಲೆ ಅಂದರೆ ಆಷಾಢ ಮಾಸದಲ್ಲಿ ಕಮ್ಮಿ ಆಗ್ತಾಯಿತ್ತು, ದೀಪಾವಳಿಗೆ ಜಾಸ್ತಿ ಆಗ್ತಾಯಿತ್ತು. ಇವಾಗ ನಮ್ಮ ದೇಶದ ರೋಲ್ ಏನೂ ಇಲ್ಲ. ಇವಾಗ ಅಂತಾರಾಷ್ಟ್ರೀಯ ಮಾರ್ಕೆಟು, ಲಂಡನ್ನಲ್ಲಿ ಏನು ರೇಟ್ ಆಗುತ್ತೋ ಅದೇ ರೇಟ್ ಇಲ್ಲೇ ಬೀಳುತ್ತೆ ಇವತ್ತು. ಆಮೇಲೆ ಇವಾಗ ಬೈಯರ್ಸ್ ಬಂದು ಬರೀ ಇಂಡಿಯಾನೇ ಅಲ್ಲ, ಚೈನಾನೂ ಪರ್ಚೇಸ್ ಮಾಡ್ತಾ ಇದೆ. ಮಿಕ್ಕಿದ್ದ ಟ್ರೆಷರೀಸ್, ಗೋರ್ಮೆಂಟ್ ಟ್ರೆಷರೀಸು ಅವ್ರು ಪರ್ಚೇಸ್ ಮಾಡ್ತಾ ಇದ್ದಾರೆ. ಇವತ್ತು ನಾವು ಹೇಳ್ದಂಗೆ ಇಲ್ಲಿ ಸಮ್ಮರಲ್ಲಿ ಕಮ್ಮಿ ಆಗುತ್ತೆ, ಮದುವೆ ಸೀಸನ್ ಜಾಸ್ತಿ ಆಯ್ತು, ಆ ಕಾಲ ಎಲ್ಲ ಹೋಯ್ತು. ಹಂಗೆ ಇವತ್ತೇನಿದ್ರೂ ಒಂದು ಪ್ರಪಂಚ ಸುರಕ್ಷವಾಗಿದೆ, ಏನೂ ತೊಂದರೆ ಇಲ್ಲ, ನನ್ನ ಉದ್ಯಮಕ್ಕೆ ನನಗೇನು ಅಡ್ಡಿ ಇಲ್ಲ ಅಂದರೆ ಜನ ಯಾರು ಈ ಇನ್ವೆಸ್ಟರ್ಸ್ ಇರ್ತಾರೆ ನೋಡಿ, ನನ್ನ ಯೂನಿಟ್, ನನ್ನ ಫ್ಯಾಕ್ಟ್ರಿ ನನ್ನ ನಡೆಯುತ್ತೆ, ನನಗೇನು ಭಯ ಬೀಳೋದಿಲ್ಲ ಅನ್ನೋದಿದ್ರೆ ಎಲ್ರಿಗೂ ಇನ್ನೂ ಲಾಭ ಜಾಸ್ತಿ ಬರೋಂಥ ಅವಕಾಶಗಳಿದೆ, ಅದರಲ್ಲೇ ಇರ್ತಾರೆ. ಏನೂ ಇಲ್ಲ ಅನ್ನೋವಾಗ ಏನಾಗತ್ತೆ ಹೇಳಿ, ಅಯ್ಯೋ ಸ್ವಲ್ಪ ಚಿನ್ನ ತೆಗೆದುಬಿಡೋಣಪ್ಪ ನಾವು, ನಾಳೆ ದಿನ ಏನಾಗತ್ತೋ ಏನೋ ಪರಿಸ್ಥಿತಿ. ಯಾಕೆ ಚಿನ್ನ ಇಮಿಡಿಯೇಟ್ ಕ್ಯಾಶ್ ಆಗುತ್ತೆ. ಆ ಥರ ಪರಿಸ್ಥಿತಿ ಚಿನ್ನದ ಮೇಲೆ ಬರಬಾರ್ದು. ಚಿನ್ನ ಏನಿದ್ರೂ ಒಂದು ಲಕ್ಸುರಿ ಐಟಮು, ಒಂದು ಒಡವೆ, ನಮ್ಮ ಒಂದು ಸಾಂಸ್ಕೃತಿಕ ಕಲ್ಚರಲ್ ಹೆರಿಟೇಜ್ ಕಾಪಾಡೋಂಥ ಚಿನ್ನ ಆಗಿರಬೇಕು. ಹೋರ್ಡಿಂಗ್ ಚಿನ್ನ ಯಾವತ್ತೂ ಆಗಲೇಬಾರ್ದು. ಥ್ಯಾಂಕ್ ಯು ಸರ್. ಸೊ ಇದಿಷ್ಟು ರವಿಕುಮಾರ್ ಹೇಳ್ತಾ ಇರುವಂತಹ ಮಾತು. ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆ ಉಲ್ಲಾಸ ಸ್ಕಿರ್ವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.